ಇವತ್ತು ಗಂಡ ಹೆಂಡತಿ ಸಂಸಾರದಲ್ಲಿ ಅದು ಹೆಂಗಾಗ್ಬಿಟ್ಟಿದೆಯಪ್ಪ ಅಂತಂದರೆ ಒಂದು ಸಣ್ಣ ಮಾತು ಆಡುವಂತಿಲ್ಲ, ಒಂದು ಸಣ್ಣ ಮಾತನ್ನು, ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವಂತಿಲ್ಲ. ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಡೈವರ್ಸ್ವರೆಗೂ ಹೋಗುತ್ತೆ, ಬೇರೆ ಬೇರೆ ಆಗೋದ್ರ ಕಡೆ ಹೋಗುತ್ತೆ, ಮತ್ತೊಂದು ಅಕ್ರಮ ಸಂಬಂಧದ ಕಡೆ ಹೋಗುತ್ತೆ. ಇನ್ನೂ ಎಕ್ಸ್ಟೆಂಡ್ ಲೆವೆಲ್ ಏನು ಅಂತಂದರೆ ಎದುರಿದ್ದವರನ್ನು ಕೊಲೆನೇ ಮಾಡಿಬಿಡಬೇಕು, ಸಾಯಿಸಿಬಿಡಬೇಕು ಅನ್ನುವಂತಹ ಹಂತದವರೆಗೂ ಕೂಡ ಹೋಗುತ್ತೆ. ಗಂಡ ಹೆಂಡತಿಯನ್ನು ಕೊಲೆ ಮಾಡಿರೋದು ಅಥವಾ ಮಾಡಿಸಿರುವಂಥದ್ದು, ಅಥವಾ ಹೆಂಡತಿ ಬೇರೆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ಗಂಡನನ್ನು ಕೊಲೆ ಮಾಡಿಸಿರುವಂಥದ್ದು ಅಥವಾ ಮಾಡಿರುವಂಥದ್ದು, ಬರೀ ಇಂಥದ್ದೇ ವಿಚಾರಗಳನ್ನು ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ. 50 ವರ್ಷದ ತನ್ನ ಹೆಂಡತಿ ಗಾಯತ್ರಿಯನ್ನು ಭಾಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಒಂದು ಸಿನಿಮ್ಯಾಟಿಕ್ ಆ್ಯಂಗಲಲ್ಲಿ ಈ ಮರ್ಡರನ್ನು ಮಾಡಿ, ಈ ಹತ್ಯೆಯನ್ನು ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾನೆ. ಆದರೆ ಪೊಲೀಸರ ಅತಿಥಿಯಾಗಿದ್ದಾನೆ ಈಗ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಗಂಡ ಹೆಂಡತಿ ಸಂಸಾರದಲ್ಲಿ ಅದು ಹೆಂಗಾಗ್ಬಿಟ್ಟಿದೆಯಪ್ಪ ಅಂತಂದರೆ ಒಂದು ಸಣ್ಣ ಮಾತು ಆಡುವಂತಿಲ್ಲ, ಒಂದು ಸಣ್ಣ ಮಾತನ್ನು, ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದರೆ ಈಗೋ ಕ್ಲಾಶಸ್ ಆಗಿ ಅದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಡೈವರ್ಸ್ವರೆಗೂ ಹೋಗುತ್ತೆ, ಬೇರೆ ಬೇರೆ ಆಗೋದ್ರ ಕಡೆ ಹೋಗುತ್ತೆ, ಮತ್ತೊಂದು ಅಕ್ರಮ ಸಂಬಂಧದ ಕಡೆ ಹೋಗುತ್ತೆ. ಇನ್ನೂ ಎಕ್ಸ್ಟೆಂಡ್ ಲೆವೆಲ್ ಏನು ಅಂತಂದರೆ ಎದುರಿದ್ದವರನ್ನು ಕೊಲೆನೇ ಮಾಡಿಬಿಡಬೇಕು, ಸಾಯಿಸಿಬಿಡಬೇಕು ಅನ್ನುವಂತಹ ಹಂತದವರೆಗೂ ಕೂಡ ಹೋಗುತ್ತೆ. ಅದು ಎಲ್ಲ ರೀತಿಯಿಂದನೂ ಇರಬಹುದು. ಒಂದು ಈಗೋ ಕ್ಲಾಶಸ್ ಇರ್ಬೋದು, ಇಲ್ಲಾಂದರೆ ಹಣದ ಆಸೆಗಿರ್ಬೋದು, ವಾಟ್ ಎವರ್ ಏನೇ ಆಗಿರಬಹುದು. ಆದರೆ ಇವತ್ತು ಸಮಾಜದಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಒಂದು ಗಂಡ ಹೆಂಡತಿಯನ್ನು ಕೊಲೆ ಮಾಡಿರೋದು ಅಥವಾ ಮಾಡಿಸಿರುವಂಥದ್ದು, ಅಥವಾ ಹೆಂಡತಿ ಬೇರೆ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ಗಂಡನನ್ನು ಕೊಲೆ ಮಾಡಿಸಿರುವಂಥದ್ದು ಅಥವಾ ಮಾಡಿರುವಂಥದ್ದು, ಬರೀ ಇಂಥದ್ದೇ ವಿಚಾರಗಳನ್ನು ನಾವು ದಿನನಿತ್ಯ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಈಗ ಬೆಂಗಳೂರಿನಲ್ಲಿ ಮತ್ತು ಅಂಥದ್ದೇ ಒಂದು ಘಟನೆ ಸಂಭವಿಸಿದೆ. ಎಲ್ಲಿ ಅಂತೀರಾ? ಬಾಗಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಯಲಹಂಕ ಮೂಲದ 64 ವರ್ಷ ವಯಸ್ಸಿನ ಅನಂತ್ ಅನ್ನುವಂತಹ ವ್ಯಕ್ತಿ 50 ವರ್ಷದ ತನ್ನ ಹೆಂಡತಿ ಗಾಯತ್ರಿಯನ್ನು ಭಾಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಒಂದು ಸಿನಿಮ್ಯಾಟಿಕ್ ಆ್ಯಂಗಲಲ್ಲಿ ಈ ಮರ್ಡರನ್ನು ಮಾಡಿ, ಈ ಹತ್ಯೆಯನ್ನು ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾನೆ. ಆದರೆ ಪೊಲೀಸರ ಅತಿಥಿಯಾಗಿದ್ದಾನೆ ಈಗ. ಈ ಅನಂತ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಈಗ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಡ್ತಾ ಇದ್ದಾನೆ. ನೋಡಿ, ಅದು ಏನು ಕಲಹೋ ಏನೋ. ಈಗ ವಯಸ್ಸಿನಲ್ಲಿರ್ತಕ್ಕಂತಹ ದಂಪತಿಗಳು ಈಗೋ ಕ್ಲಾಶಸ್ ಮಾಡ್ಕೊಂಡು ಬೇರೆ ಬೇರೆ ಆದರೆ ಒಂದು ಅರ್ಥ ಇದೆ, ಅಥವಾ ಅಲ್ಲಿ ಏನೋ ಒಂದು ಈ ಥರದ ಘಟನೆ ಸಂಭವಿಸಿದೆವು, ಅದು ತಪ್ಪು. ಅದು ಆ ಥರದ ಘಟನೆಗಳು ಯಾರ ಮನೆಯಲ್ಲೂ ಕೂಡ, ಯಾವ ವಯಸ್ಕರಲ್ಲೂ ಕೂಡ ಆಗಬಾರ್ದು. ಆದರೆ ಒಂದು ವೇಳೆ ಆಯಿತು ಅಂತಂದರೆ ಹೌದು, ಬಿಸಿ ರಕ್ತ ಆಯಿತು ಅಂತ ಹೇಳ್ಬೋದು. ಈ ವ್ಯಕ್ತಿಗೆ 64 ವರ್ಷ, ಆ ಹೆಂಗಸಿಗೆ 50 ವರ್ಷ. ಹತ್ರ ಏನೂ ಇಲ್ಲಾಂದರೆ ಮದುವೆಯಾಗಿ ಸರಿಸುಮಾರು 25-30 ವರ್ಷ ಆಗಿರಬಹುದು. ಇಷ್ಟಾದರೂ ಕೂಡ ಹೆಂಡತಿಯನ್ನು ಕೊಲೆ ಮಾಡಬೇಕು, ಹೆಂಡತಿಯನ್ನು ಸಾಯಿಸಬೇಕು ಅನ್ನುವಂತಹ ಮನೋಭಾವ, ಆ ಜಿದ್ದು, ಆ ರಕ್ಕಸತನ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಅನಂತ್ ಏನು ಮಾಡ್ತಾನೆ, ತನ್ನ ಹೆಂಡತಿಗೆ ಬಾ ಒಂದು ಸೈಟ್ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೆಂಡತಿಯನ್ನು ಕರೆದುಕೊಂಡು ಆ ಸೈಟ್ ಇರುವಂತಹ ಪ್ರದೇಶಕ್ಕೆ ಹೋಗ್ತಾನೆ. ಬಾಗಲೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಜಾಗಕ್ಕೆ ಹೋಗ್ತಾನೆ. ಆಯಿತಾ? ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ ಗಂಡ ಹೆಂಡತಿ ಮಧ್ಯೆ. ಅದು ಯಾವುದೋ ಹಳೆಯ ವಿಚಾರದ ಬಗ್ಗೆಯೋ ಅಥವಾ ಅದು ಯಾವುದೋ ಮನಸ್ತಾಪದ ಬಗ್ಗೆಯೋ ಮಾತಿಗೆ ಮಾತು ಬೆಳೆಯುತ್ತೆ. ಆಗ ಈ ಗಂಡ ಅನಂತ ಏನು ಮಾಡ್ತಾನೆ ಅಂತಂದರೆ ತನ್ನ ಹೆಂಡತಿ ಗಾಯತ್ರಿಯ ಮೇಲೆ ದೊಡ್ಡ ಕಲ್ಲನ್ನು ಹಾಕಿ ಆಕೆಯನ್ನು ಅಲ್ಲೇ ಕೊಂದುಬಿಡ್ತಾನೆ, ಆಕೆಯನ್ನು ಅಲ್ಲೇ ಮರ್ಡರ್ ಮಾಡಿಬಿಡ್ತಾನೆ, ಸಾಯಿಸಿಬಿಡ್ತಾನೆ. ಬಹಳ ದೊಡ್ಡ ಕಲ್ಲನ್ನು ಆಕೆಯ ತಲೆ ಮೇಲೆ ಎತ್ತಿ ಹಾಕಿ ಬಹಳ ಬರ್ಬರವಾಗಿ ಆಕೆಯನ್ನು ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದ್ದು ಗೊತ್ತಾಗಬಾರ್ದು, ಇದನ್ನು ಹೆಂಗಾದರೂ ಮಾಡಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ, ಅಂದರೆ ಕಾನೂನಾತ್ಮಕವಾಗಿ ಬಚಾವಾಗಬೇಕು, ಎಸ್ಕೇಪ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಗಂಡ ಏನು ಮಾಡ್ತಾನೆ, ಈ ವ್ಯಕ್ತಿ ಅನಂತ ಆ್ಯಂಬುಲೆನ್ಸಿಗೆ ತಾನೇ ಫೋನ್ ಮಾಡ್ತಾನೆ. ತಾನೇ ಫೋನ್ ಮಾಡಿಬಿಟ್ಟು, ಅಯ್ಯಯ್ಯೋ ಇಂತಹ ಸ್ಥಳದಲ್ಲಿ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ಬಂದುಬಿಡಿ, ನನ್ನ ಹೆಂಡತಿಯನ್ನು ಅಡ್ಮಿಟ್ ಮಾಡಬೇಕು ಹಾಸ್ಪಿಟಲಿಗೆ ಅಂತ ಹೇಳಿ ತಾನೇ ಕಲ್ಲು ಎತ್ತಿ ಹಾಕಿ ತಾನೇ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸನ್ನು ಕರೆಸ್ತಾನೆ. ಆ್ಯಂಬುಲೆನ್ಸನ್ನು ಕರೆಸಿ ಆ ಹೆಂಡತಿ ಗಾಯತ್ರಿಯನ್ನು ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡು ಅಲ್ಲಿಂದ ಸ್ಥಳದ ಹತ್ತಿರದ ಆಸ್ಪತ್ರೆಗೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಕೇಸ್ ಅಲ್ವಾ, ಆಬ್ವಿಯಸ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಆ ಹಾಸ್ಪಿಟಲ್ನ ಸಿಬ್ಬಂದಿಗಳು ಏನು ಮಾಡಿದ್ದಾರೆ, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅಲ್ಲಿನ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಒಬ್ಬರು ಸ್ಥಳಕ್ಕೆ ಆಗಮಿಸಿ, ಅಂದರೆ ಹಾಸ್ಪಿಟಲಿಗೆ ಆಗಮಿಸಿ ಏನಾಗಿದೆ, ಇವರು ಯಾರು, ಎತ್ತ, ಅಲ್ಲಿ ಯಾಕೆ ಹೋಗಿದ್ರು, ಏನು ಅನ್ನುವಂಥದ್ದನ್ನೆಲ್ಲ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿದ ನಂತರ ಡಾಕ್ಟರ್ ಜೊತೆ ಒಂದಿಷ್ಟು ಮಾತುಕತೆ ಆಗುತ್ತೆ ಆ ಟ್ರಾಫಿಕ್ ಪೊಲೀಸಿಗೂ ಮತ್ತು ಡಾಕ್ಟ್ರಿಗೂ. ಆಗ ತಿಳಿದು ಬಂದದ್ದು ಏನು ಅಂತಂದರೆ, ದಿಸ್ ಈಸ್ ನಾಟ್ ಆಕ್ಸಿಡೆಂಟ್, ಇದು ಇಂಟೆನ್ಷನಲಿ ಮಾಡಿರುವಂತಹ ಒಂದು ಕೃತ್ಯ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ.
ಯಾಕಂತಂದರೆ ಸಾಮಾನ್ಯವಾಗಿ ಆಕ್ಸಿಡೆಂಟಲ್ಲಿ ಆಗುವಂತಹ ಗಾಯಗಳು ಅಥವಾ ಯಾರಾದರೂ ಹೊಡೆದಾಗ, ಬಡ್ದಾಗ, ಕೊಚ್ಚಿದಾಗ, ಕೊಂದಾಗ, ಕಲ್ಲು ಎತ್ತಾಕಿದಾಗ ಆಗುವಂತಹ ಗಾಯಗಳು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಡಾಕ್ಟರ್ಗಳಿಗೆ, ಪೊಲೀಸರುಗಳಿಗೆ ಗೊತ್ತಿರಲ್ವಾ? ದೇ ಆರ್ ಮಾಸ್ಟರ್ಸ್ ರೀ. ಅದರಲ್ಲಿ ಅವರು ಪಂಟ್ರಾಗಿರ್ತಾರೆ. ದಿನನಿತ್ಯ ಎಷ್ಟು ಕೇಸ್ ನೋಡ್ತಾರೆ ಅವರು. ಆಗ ಆ ಟ್ರಾಫಿಕ್ ಪೊಲೀಸಿಗೆ ಅನುಮಾನ ಬಂದಿದ್ದೇನು ಅಂತಂದರೆ, ದಿಸ್ ಈಸ್ ನಾಟ್ ಅ ಮರ್ಡರ್, ಇದು ಮರ್ಡರ್ ಅಲ್ಲ, ಇದು ದಿಸ್ ಈಸ್ ನಾಟ್ ಅ ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್ ಅಲ್ಲ, ಇಲ್ಲಿ ಏನೋ ಆಗಿದೆ, ಸಮಥಿಂಗ್ ಈಸ್ ಫಿಶಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕೆಂತಂದರೆ ಆ ಗಾಯತ್ರಿಯ ಮುಖದ ಮೇಲಾಗಿರ್ತಕ್ಕಂತಹ ಗಾಯಗಳು, ಆ ಕಲ್ಲು ಎತ್ತಿ ಹಾಕಿದಾಗ ಆಕೆಯ ಮುಖ ಛಿದ್ರವಾಗಿಬಿಟ್ಟಿರುತ್ತೆ, ತಲೆಗಾದಂತಹ ಗಾಯಗಳು, ದೇಹದ ಬೇರೆ ಬೇರೆ ಭಾಗಕ್ಕೆ ಆದಂತಹ ಗಾಯಗಳು, ಇದನ್ನೆಲ್ಲ ಗಮನಿಸಿದಾಗ ಗೊತ್ತಾಗಿದ್ದೇನು ಅಂತಂದರೆ ದಿಸ್ ಈಸ್ ನಾಟ್ ಅ ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಆ ಗಂಡನ ಮೇಲೆ ಅನುಮಾನ ಅನ್ನುವಂಥದ್ದು ವ್ಯಕ್ತವಾಗಿ ಆತನನ್ನು ಪೊಲೀಸರು ಸೆರೆ ಹಿಡಿತಾರೆ. ಹಿಡಿದು ಈಗ ಸ್ಟೇಷನಲ್ಲಿ ಇಟ್ಕೊಂಡು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಯಾಕಪ್ಪ ಹೆಂಡತಿನ ಕೊಂದೆ, ಯಾಕೆ ಆಕೆಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದೆ, ಇವನೆಂಥ ಮಹಾನುಭಾವ, ಕಲ್ಲು ಎತ್ತಿ ಹಾಕಿ ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾನೆ. ಅಷ್ಟಕ್ಕೂ ಕಲ್ಲು ಎತ್ತಿ ಹಾಕಬೇಕಾಗಿದ್ದಾದರೂ ಯಾಕೆ, ಅಂಥದ್ದು ಆಕೆ ಏನು ಮಾಡಿದ್ಲು, ಆ ಹೆಂಡತಿ ಏನು ಮಾಡಿದ್ಲು, ಅಥವಾ ಅವ್ರಿಗೆ ಏನಾದರೂ ಮಕ್ಕಳಿದ್ದರೆ ಅವ್ರ ಭವಿಷ್ಯ ಏನು, ಇದು ಯಾವುದನ್ನು ಕೂಡ ಮನುಷ್ಯ ಯೋಚನೆ ಮಾಡೋದಿಲ್ವಾ? ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಈ ರೀತಿಯಾದಂತಹ ಹೀನ ನೀಚ ಕೃತ್ಯಗಳನ್ನು ಮಾಡೋದಾ? ಇಂತಹ ಒಂದು ನೀಚ ಕೃತ್ಯ ನಿನ್ನೆ ಬೆಂಗಳೂರು ನಗರದಲ್ಲಿ ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ಆದಂತಹ ಇನ್ಸಿಡೆಂಟ್ ಇದು. ಈಗ ಈ ಆರೋಪಿ ಬಾಗಲೂರು ಪೊಲೀಸ್ ಠಾಣೆಯಲ್ಲಿದ್ದಾನೆ. ಮತ್ತೊಂದು ಕಡೆ ಇನ್ನೊಂದು ವಿಚಾರ, ಹೆಂಡತಿ ಗಂಡನನ್ನು ಕೊಂದು ಗಂಡನಿಗೆ ಹೃದಯಾಪಘಾತ ಆಗಿತ್ತು, ಬಾತ್ರೂಮಿಗೆ ಹೋಗಿದ್ರು ನಮ್ಮ ಯಜಮಾನರು, ಅಲ್ಲಿ ಬಿದ್ದು ತೀರ್ಕೊಂಡು ಬಿಟ್ಟರು ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಅಂದರೆ ಈ ಥರದ ಘಟನೆಗಳು ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಸಮಾಜದಲ್ಲಿ. ಅಂದರೆ ಸಮಾಜ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಸಮಾಜ ಏನಾಗ್ತಾ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಎಂಕ್ವೈರಿ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈಗ ಎಂಕ್ವೈರಿ ನಡೀತಾ ಇದೆ. ಈಗ ಪೊಲೀಸರ ವಶದಲ್ಲಿ ಈ 64 ವರ್ಷದ ಭಂಡ ಗಂಡ ಅನಂತ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಪೊಲೀಸರು ಎಂಕ್ವೈರಿ ಮಾಡ್ತಾರೆ. ಅದು ಯಾಕೆ ನೀನು ಹೆಂಡತಿಯನ್ನು ಕೊಂದೆ, ಅದು ಏನು ಎತ್ತ ತಾಣ, ಅಲ್ರಿ ಗಂಡ ಹೆಂಡತಿಗಳ ಮಧ್ಯೆ ನಂಬಿಕೆ ಹೋಗಿಬಿಟ್ರೆ ಯಾರ ಮೇಲೆ ನಂಬಿಕೆ ಇಡಬೇಕು ಸಮಾಜದಲ್ಲಿ? ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇಲ್ಲ, ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ. ಯಾರನ್ನು ಟ್ರಸ್ಟ್ ಮಾಡಬೇಕು, ಯಾರ ಮೇಲೆ ನಂಬಿಕೆ ಇಡಬೇಕು? ಇವತ್ತು ಇಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ ಬಂದು ಕೂತಿದೆ. ಗಂಡ ಹೆಂಡತಿಯನ್ನು ಕೊಲೆ ಮಾಡಿಸೋದು, ಹೆಂಡತಿ ಗಂಡನನ್ನು ಕೊಲೆ ಮಾಡಿಸೋದು, ಬರೀ ಇಂತಹ ಕೃತ್ಯಗಳೇ ಸಮಾಜದಲ್ಲಿ ಆಗ್ತಾ ಹೋದರೆ ಸಮಾಜ ಉದ್ಧಾರ ಆಗೋದು ಹೇಗೆ, ಬೆಳೆಯೋದು ಹೇಗೆ, ಉದಯೋನ್ಮುಖ ಆಗೋದು ಹೇಗೆ? ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಗಂಡ ಏನು ಈ ಕೊಲೆಯನ್ನು ಮಾಡಿದ್ದಾನೆ, ಹೆಂಡತಿಯ ಕೊಲೆ, ಈಗ ಈ ಕೇಸ್ ಬಾಗಲೂರು ಪೊಲೀಸ್ ಠಾಣೆಯ ಲಿಮಿಟ್ಸ್ನಲ್ಲಿ ರಿಜಿಸ್ಟರ್ ಆಗಿದೆ. ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಯಾಕೆ ಕೊಲೆ ಮಾಡ್ದ ಏನು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.